ಮುಂದೆ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ವಿ. ನನ್ನ ಮುಂದೆ ಹುಡುಗರು ಹೋಗ್ತಾ ಇದ್ರು, ಎಲ್ಲ ಯುವಕರು ಮೋದಿ 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 ಅಂತ. ನನಗೆ ಒಂಥರ ರೋಮಾಂಚನ ಆಯ್ತು. ಏನಪ್ಪ ಇದೆಲ್ಲ ಮೋದಿ ಮಾಡುವಂತ ಒಂದು ಮೋಡಿ ಯಾವ ರೀತಿ ಮೋಡಿ ಮಾಡಿದ್ದಾರೆ ನೋಡಿ. ನಾವೆಲ್ಲ ಅನಿಸ್ಕೊಳ್ತೀವ ನಮ್ಮ ಜೀವನದಲ್ಲಿ. ಅದು 18-20 ವರ್ಷದ ಯುವಕರು ಕೂಡ ಮೋದಿ ಮೋದಿ ಅಂತ ಬರ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯ ಸಾಧನೆ ಅಲ್ಲ. ಇವತ್ತು ದಿವಸ ಮೋದಿ ಅವರು ಅವ್ರಲ್ಲೇ ಯಾಕೆ ನೆಚ್ಚಿದ್ದಾರೆ ನಾನು ನೋಡ್ತಾ ಇದ್ದೀವಿ. ಇಲ್ಲ ಕೂತಂತ ಯುವಕರಿಗೆ ನಾವು ಮಾತು ಕೇಳ್ತಾ ಇದ್ದೇನೆ. ಎಸ್ಪೆಷಲಿ ಅವ್ರು BA ಗ್ರಾಜುಯೇಟ್ ಆಗಿರ್ಬೇಕು. ಅವ್ರು ಏನು ಸಂವಿಧಾನ ಓದಿರ್ತಾರೆ. ನಮ್ಮ ಸಂವಿಧಾನದಲ್ಲಿ 9 ಶೆಡ್ಯೂಲ್ ಇದಾವೆ, 391 ಆರ್ಟಿಕಲ್ಸ್ ಇದಾವೆ. ಒಂದೇ ಮಾತು ಹೇಳ್ತೀನಿ, ಎದುರು ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ. ಆ ಆರ್ಟಿಕಲ್ ಅಲ್ಲಿ 370ನೇ ಆರ್ಟಿಕಲ್ ಏನು ಹೇಳ್ತಾರೆ, ನಮ್ಮ ಭಾರತ ಅವಿಭಾಜ್ಯ ಅಂಗ ನಮ್ಮ ಜಮ್ಮು ಕಾಶ್ಮೀರ ಅಲ್ಲ, ನಮ್ಮ ಸಂವಿಧಾನ ಜಮ್ಮು ಕಾಶ್ಮೀರಿಗೆ ಅನ್ವಯವಾಗುವುದಿಲ್ಲ ಅಂತ ಎಲ್ಲ ಆರ್ಟಿಕಲ್ ಕೂಡ ನ್ಯಾಯಯುತವಾಗಿ ಹೇಳ್ತಾ ಇರುತ್ತೆ. ಅಂತ ಒಂದು ಆರ್ಟಿಕಲ್ ಅನ್ನ 370ನೇ ಆರ್ಟಿಕಲ್ ಅನ್ನ ನಮ್ಮ ನರೇಂದ್ರ ಮೋದಿ ಅವರು ಅಂತ ಹಾಕಿದ್ರು. ಯಾಕೆ ಹಾಕಿದ್ರು? ನಮ್ಮ ಅಖಂಡ ಭಾರತವನ್ನ ಉಳಿಸ್ಕೊಳ್ಳಿಕ್ಕೆ, ಜಮ್ಮು ಕಾಶ್ಮೀರ ನಮ್ದು ಅಂತ ಹೇಳ್ಕೊಳ್ಳಿಕ್ಕೆ ಆ ದೃಷ್ಟಿಯಿಂದ ಅದನ್ನ ತೆಗೆದು ಹಾಕಿದ್ದಾರೆ. ಅದು 370ನೇ ಆರ್ಟಿಕಲ್ ಅನ್ನು ಇವತ್ತಿನವರೆಗೂ ಕಾಂಗ್ರೆಸ್ ಸರ್ಕಾರಕ್ಕೆ ತೆಗೆದುಹಾಕಲು ಆಗಿಲ್ಲ. ಅದಕ್ಕೋಸ್ಕರ ಒಂದು ಬಲಿಷ್ಠವಾದ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅಂತವರು ನಮ್ಗೆ ಇನ್ನೂ ಬೇಕು, ಇನ್ನೂ ಒಂದು ಅವಧಿಯವರು ಆಗ್ಬೇಕು ಪ್ರಧಾನಮಂತ್ರಿಯಾಗಿ ಅಂತಕೊಂಡು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ 2023 ಚುನಾವಣೆ ಈಗ ನೋಡಿದ್ರೆ ನೀವು 5 ವರ್ಷದ ಆಳ್ವಿಕೆ ದುರಾಡಳಿತ ಆಳ್ವಿಕೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಷ್ಟೊಂದು ದುರಾಡಳಿತ ಯಾರು ನೋಡ್ಲಿಕ್ಕಿಲ್ಲ. ನೀವು ಹಂಗೆ ಯಾರು ನಿಮ್ಮ ಅನುಭವ ಇದು, ನನ್ನ ಅನುಭವ ಹೇಳ್ತಾ ಇದ್ದೀನ. ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ವಿಶ್ವಾಸ ಇದ್ರು. ನನ್ನ ಧರ್ಮಪತಿಯವರು ಕಾಂಗ್ರೆಸ್ ಪಕ್ಷದಿಂದ ಅರಣ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ರು. ಅದು ಇದ್ದಂತ ಶಾಸಕರೇ ಟಿಕೆಟ್ ಕೊಟ್ಟಿದ್ರು. ಅವ್ರು ಯಾವ ರೀತಿ ಟಿಕೆಟ್ ಕೊಟ್ಟಿಲ್ಲ ನನಗೆ ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಅಂತದ್ರಲ್ಲಿ ಅಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅರ್ಜಿ ಹಾಕಿದ್ದೆ. ಕಾಂಗ್ರೆಸ್ ಪಕ್ಷದ MLA ಟಿಕೆಟ್ಗೆ ಅರ್ಜಿ ಹಾಕಿದ್ದೆ ನಾನು. ಅದರಲ್ಲಿ ಇರ್ತಕ್ಕಂಥ ಉಸಿರುಗಟ್ಟು ವಾತಾವರಣ, ಅಲ್ಲಿ ನಮಗೆ ಕೊಟ್ಟಂತ ಬೆಲೆ ಕಾಸಿನ ಕಿಮ್ಮತ್ತಿರಲಿಲ್ಲ ನಮಗೆ. ಅದನ್ನೆಲ್ಲ ಅವ್ರನ್ನ ಅವಲೋಕನೆ ಮಾಡಿ ಆ ಮನುಷ್ಯ ಹೆಂಗೆ ಅಂತ ತಿಳ್ಕೊಂಡು ನಾನು ಮತ್ತು ದೊಡ್ಡಗೌಡರು ಆಗಾಗ ಮಾತಾಡ್ತಿದ್ವಿ. ಅವ್ರು ಬಿಜೆಪಿ ಇದ್ರು ಕೂಡ ಅವರ ಸ್ನೇಹ ಬಹಳ ಚೆನ್ನಾಗಿತ್ತು. ಬಂದು ಕೇಳ್ತಾ ಇದ್ದವರು, ಹಿರಿಯರ ಬಂದ್ಬಿಡ್ರಿ ಬೀಗ್ರ ಅಂತ ನಮಗವರು, ನಾವು ಕೂಡ ರಾಜಕೀಯ ಮಾಡೋಣ ಅಂತ ಹೇಳಿದ್ರು. ನಾನು ಸುಧಾರಣೆ ಇಚ್ಛೆಯಿಂದ ಬಿಜೆಪಿ ಅಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷವನ್ನು ಸೇರಿದೆ. ಅದಕ್ಕೋಸ್ಕರ ಭಾರತೀಯ ಪಕ್ಷದ ಒಂದು ಸಿದ್ಧಾಂತ, ಭಾರತೀಯ ಪಕ್ಷದ ಒಂದು ಶಿಸ್ತುಬದ್ಧು ಮತ್ತು ದೊಡ್ಡಗೌಡರ ಒಂದು ಋಣವಂತಿಕೆ ಇವೆಲ್ಲವನ್ನೂ ಕೂಡ ನನ್ನ ಆಕರ್ಷಣೆ ಮಾಡಿದ್ರು. ಇವತ್ತಿನ ದಿವಸ ನೋಡಿ ನೀವು ಕಾಂಗ್ರೆಸ್ ಪಕ್ಷದಿಂದ ನಿಂತ ಜಿಲ್ಲಾ ಪಂಚಾಯತಿ ಸದಸ್ಯರು 4 ಜನ ಸೋತು 5 ಜನ ಸೋತರು. ಆ ಸೋತಂತ 4 ಜನರು ಕೂಡ ಇವತ್ತಿನ ದಿವಸ ಬಿಜೆಪಿ ಪಕ್ಷಕ್ಕೆ ಬಂದಿದ್ದಾರೆ. ನೀವೇ ಲೆಕ್ಕ ಹಾಕಿ, ಯಾವ ರೀತಿ ನಿಮ್ಮ ಕಾಂಗ್ರೆಸ್ ಪಕ್ಷದ MLA ಇದ್ದಾರೆ, ಯಾವ ರೀತಿ ನಮ್ಮ ಅಲ್ಲಿ ನಡೆಸುತ್ತಾರೆ. ಅದು ಇವರು ದುಡ್ಡು ಕೊಟ್ಟಾಗಲಿ ಅಥವಾ ಆಮಿಷಗಳನ್ನು ಒಡ್ಡಿ ನಮ್ಮನ್ನು ಖರೀದಿ ಮಾಡ್ಕೊಂಡಿಲ್ಲ ದೊಡ್ಡಗೌಡರು. ಅದಕ್ಕೋಸ್ಕರ ಇವರೊಂದು ಗುಣ ಮೆಚ್ಚಿ, ಇವರೊಂದು ಋಣವಂತಿಕೆ ಮೆಚ್ಚಿ ಅದಕ್ಕೆ ನಾನು ಈ ಪಕ್ಷಕ್ಕೆ ಸೇರಿದ್ದೀನಿ. ಅವ್ರ ಜೊತೆ ನಾವು ಹೋರಾಟ ಮಾಡೋಣ, ಅವ್ರ ಕೈ ಬಲಪಡಿಸೋಣ. ಯಾಕಂತಂದ್ರೆ ಉದ್ದೇಶ ಒಂದು, ಅವರು ಲಂಚ ಬಾಕವಲ್ಲ, ಲೂಟಿಕೋರವಲ್ಲ, ನಿಮ್ಮ ಕುಸಿಗೆ ತರಫಲ್ಲಿ ಶಾಂತಿಯನ್ನು ತರುವಂತ ವ್ಯಕ್ತಿ. ಯಾವ ಜಗಳ ಗಂಟೆ ಇರಬಾರ್ದು, ನಿಮ್ಮ ಊರಲ್ಲಿ ಜಗಳ ಯಾವ ಇರಬಾರ್ದು ಅಂತಿಕೊಂಡು ಅವರೊಂದು ಭಾವನೆ ಎಲ್ಲವೂ ಇದೆ. ಅದಕ್ಕೆ ರಾಮರಾಜ್ಯವನ್ನು ಮಾಡಬೇಕು. ಈ ಒಂದು ಕೃಷಿ ತರಫಲ್ಲಿ ರಾಮರಾಜ್ಯವನ್ನು ಸಾಧಿಸಬೇಕು, ಜಗಳ ಜಗತ್ತಿಗೆ ಇರಬಾರ್ದು ಮತ್ತು ಎಲ್ಲ ನೆಮ್ಮದಿಯಿಂದ ಇರಬೇಕು ಅಂತ ಕೂಡ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ನೀವು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ಬೇಕು ನೀವು ತಿಳ್ಕೊಳ್ಳಿ. ಯಾಕೆ ಕಾಂಗ್ರೆಸ್ ಹಾಕ್ಬಾರ್ದು ಅನ್ನೋದು ಕೂಡ ತಿಳ್ಕೊಳ್ಳಿ. ನಮ್ಮ ಕರ್ನಾಟಕ ಒಂದು ದಿವಸ ಬಲಿಷ್ಠ ರಾಜ್ಯವಾಗಬೇಕಾಗಿದೆ. ಈಗಿದ್ದಂತ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಸಾಮಾನ್ಯ ನಿರ್ಧಾರ ತೆಗೆದುಕೊಂಡಿಲ್ಲ. ಯಾರು ಮುಟ್ಲಾರದಂತ ಒಂದು ವಿಷಯವನ್ನು ತೆಗೆದುಕೊಂಡು ಅದಕ್ಕೆ ನಿರ್ಣಯ ಪಟ್ಟಿದ್ದಾರೆ. ಈಗಾಗಲೇ ಮೀಸಲಾತಿ ಬಗ್ಗೆ ನಮ್ಮ ಶರಣಪತಿ ಹೇಳಿದ್ರು, ಅಂತ ಒಂದು ಮುಟ್ಟದು ಜೇನುಗೂಡಿದಂತೆ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪಂಚಮ ಶಾಲೆಯವರು ಕೂಡ ಧರಣ ಮಾಡ್ತಾ ಇದ್ರು. ಅಲ್ಲಿ ಸ್ವಾಮೀಜಿಯನ್ನು ಧರಣ ಮಾಡೋದಕ್ಕೆ ನಾವು ಕೂಡ ಮತ್ತು ಬಸವರಾಜ ಹೇಳಿದವರು ಅಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟು ಬಂದಿದ್ದು ಆ ಟೈಮಲ್ಲಿ. ಅದನ್ನು ಕೂಡ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಅದನ್ನ
ಸೇರಿಸಲಿಕ್ಕೂ ಕೂಡ ಅವ್ರು ನಿರ್ಣಯ ತಗೊಂಡು ಈಗಾಗಲೇ ಜಾರಿಗೆ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಭಾರತೀಯ ಜನತಾ ಪಕ್ಷ ಓಟ್ ಹಾಕಿದ್ರೆ ಒಂದು ಪ್ರಬಲವಾದ ಶಕ್ತಿ ನಿಮ್ಮ ಕೃಷಿ ತಾಲೂಕಿನಲ್ಲಿ ಬೆಳೀತಿದೆ. ನಮ್ಮ ದೊಡ್ಡಗೌಡರು ಕೂಡ ಅದ್ಭುತ ಶಕ್ತಿಯಲ್ಲಿ ಬೆಳೀತಾರೆ. ಇನ್ನೂ ಹೆಚ್ಚಿನ ಕೆಲಸ ಆಗ್ತದೆ. ಮತ್ತು ಜೊತೆಗೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ಪ್ರಧಾನಿಯವರನ್ನ ಕೈ ಬಲಪಡಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೇಳಿದ್ದು ರಾಷ್ಟ್ರವನ್ನು ಬಲಿಷ್ಠ ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸಲಿಕ್ಕೆ ನೀವೆಲ್ಲರೂ ಭಾರತೀಯ ಜನತಾ ಪಕ್ಷದ ಗೊತ್ತಾದಂತ ಕಮಲದ ಹೂವಿಗೆ ತಾವು ಓಟ್ ಹಾಕಬೇಕು ಅಂತ ನಾನು ಕೇಳ್ತೀನಿ. ಇನ್ನೊಂದು ಮಾತು ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಹೇಳ್ಬೇಕಂದ್ರೆ, ಅವರೊಂದು ಮಾತು ಹೇಳ್ತಾ ಇದ್ರು, ಮೊನ್ನೆ ದಾವಣಗೆರೆ ಗೊತ್ತಾಗ ಒಂದು ಮಾತು ಹೇಳಿದ್ರು. ಇವತ್ತಿನ ದಿವಸ ಎಲ್ಲರೂ ಸುಮಾರು 7 ರಾಷ್ಟ್ರಗಳು 8 ರಾಷ್ಟ್ರಗಳು ನರೇಂದ್ರ ಮೋದಿ ಅವರ ಕಡೆ ಕೈ ಮಾಡ್ತಾರಂತೆ. ನಾಯಕತ್ವ ಇರ್ಬೇಕಂದ್ರೆ ನರೇಂದ್ರ ಮೋದಿ ಅವರಂದಿರ್ಬೇಕು, ಭಾರತ ಅಂದಿರ್ಬೇಕು ಅಂತ ಹೇಳ್ತಾರಂತೆ. ಯಾಕೆ ಎಲ್ಲರೂ ಕೂಡ ಅವ್ರ ಮಾತು ಯಾಕೆ ಹೇಳ್ತಾರಂತಂದ್ರೆ, ಯಾಕೆ ನಮ್ಮ ದೇಶ ಹೀಗಾಗಿದೆ ಅಂತ ಕೇಳಿದ್ರೆ ಆ ಯುವಕರು ಕೂಗಿದಂಗೆ ಮೋದಿಯಿಂದ ನಮ್ಮ ರಾಷ್ಟ್ರ ಹೀಗಾಗಿದೆ ಅಂತ ಹೇಳಿದಂತೆ. ಆದ್ರೆ ನರೇಂದ್ರ ಮೋದಿ ಅವರು ಅದು ಒಪ್ಪಿಲ್ಲ. ಅವ್ರು ಏನ್ ಹೇಳಿದ್ರು, ನಾನು ಬಲಿಷ್ಠ ಪ್ರಧಾನಿ ಅಲ್ಲ, ನಾನು ಈಗಾಗಿರೋದು ನಿಮ್ಮಿಂದ ಕೊಟ್ಟಂತ ಒಂದು ಓಟು, ನೀವೊಂದು ಓಟನ್ನ ನೀವೇನು ಕಮಲ ಗುರುತಿ ಕೊಟ್ಟಿದ್ದೀರಿ, ಅದು ನನಗೆ ಬಲಶಾಲಿಯಾಗಿ ಬಂದಿದೆ, ನನಗೆ ಶಕ್ತಿ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಏನ್ ನಿರ್ಣಯ ತಗೊಂಡಿದ್ದೀನಿ ದೇಶದಲ್ಲಿ, ಅದು ಆ ರೀತಿಯಿಂದ ಬಲಿಷ್ಠವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಿ ಸಾಧ್ಯವಾಗಿದೆ ಅಂತ ಹೇಳಿರುತ್ತೆ. ಅದಕ್ಕೋಸ್ಕರ ಒಂದು ವೇಳೆ ದಿನಾಂಕ 10/5/2023 ನಡೆಯುವ ಚುನಾವಣೆಯಲ್ಲಿ ತಾವು ಕಮಲದ ಗುರುತಿಗೆ ಆ ಒಂದು ಓಟನ್ನ ನಿಮ್ ಜೊತೆಗೆ ಇರತಕ್ಕಂತ ನೀವು ಒಂದು ಓಟು ಮತ್ತು ಯುವಕರಲ್ಲಿ ಬಂದಿದ್ದೀರಿ, 10 ಅಥವಾ 30 ಯುವಕರನ್ನ ನೀವು ಕಾಂಗ್ರೆಸ್ ಪಕ್ಷವನ್ನು ಬದಲಿಸಿ ಅವರಿಂದಲೂ ಕೂಡ ನೀವು ಕಮಲದ ಗುರುತಿಗೆ ಓಟ್ ಹಾಕ್ಬೇಕಂತ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಹೋಗ್ತಾ ಇದ್ದೀನಿ.